ಸ್ನೇಹಿತರೆ, ನಾವಿದ್ದೀವಿ ಭಾರತದ ಮೊದಲ ಹಳ್ಳಿ, ಫಸ್ಟ್ ಇಂಡಿಯನ್ ವಿಲೇಜ್ ಮಾನಾ ಅಂತ ಹೇಳಿ. ಇದನ್ನ ಮೊದಲು ಭಾರತದ ಕೊನೆ ಹಳ್ಳಿ ಅಂತ ಹೇಳೋರು, ಈಗ ಮೋದಿ ಅವರು ಡಿಕ್ಲೇರ್ ಮಾಡಿ ಬೋರ್ಡ್ ಹಾಕ್ಸಿದ್ದಾರೆ. ಇದು ಭಾರತದ ಮೊದಲ ಹಳ್ಳಿ, ಫಸ್ಟ್ ಇಂಡಿಯನ್ ವಿಲೇಜ್ ಮಾನಾ. ಇಲ್ಲಿಂದ ಲೊಕೇಶನ್ ಯಾವ ತರ ಇದೆ ನೋಡಿ, ಕಾಫಿ ಮಾಡ್ಕೊಂಡು ಕಾಫಿ ಸವಿಯೋಕೆ. ಭಾರತದ ಮೊದಲ ಹಳ್ಳಿ. ಅದು ನಮ್ಮ ತಂದೆ ನೆನಪಲ್ಲಿ ಒಂದು ಕಾಫಿ ಕುಡಿತೀನಿ ಯಾವಾಗ ರೇರ್ ಆಗಿ. ಇದು ನಮ್ಮ ಅಪ್ಪನಿಗೋಸ್ಕರ ಕಾಫಿ. ಇದು ನೋಡಿ, ಇದು ಬದ್ರಿನಾಥ್ಗೆ ಮುಂಚೆ ಸಿಗುವಂಥದ್ದು. 12 ಕಿಲೋಮೀಟರ್ ಹಿಂದೆನೆ ಹನುಮಾನ್ ಚಾಟಿ ಅಂತ ಹೇಳಿ. ಆಮೇಲೆ ಈಗಲೇ 3-4 ಟೆಂಪರೇಚರು. ಇನ್ನು 1 ಅವರಲ್ಲಿ ಮೈನಸ್ಸಿಗೆ ಹೋಗಿ ಶುರುವಾಗತ್ತೆ ಇರ್ಬೋದು. ಡೆಲ್ಲಿ 543 ಕಿಲೋಮೀಟರ್ ಇದೆ. ಗಾಜಿಯಾಬಾದ್ 505, ರಿಷಿಕೇಶ್ 299. ಭಾರತದ ಕೊನೆ ಹಳ್ಳಿ ಅಂತ ಹೇಳಿ ಹೇಳಲಾಗತ್ತೆ. ಆ ಕೊನೆ ಹಳ್ಳಿನಲ್ಲಿ ಅದೇ ಬಾರ್ಡರ್ ಚೈನಾ. ಆಮೇಲೆ ಫುಲ್ ಪ್ಯಾಕ್ ಆಗೋದ್ರಿ 7 ಡಿಗ್ರಿಗೆನೆ. ಸ್ನೇಹಿತರೆ, ಭಗವಂತನ ದರ್ಶನ ಟಕ್ಕಂತ ಆಗೋಯ್ತು. ಒಂದು 20-25 ನಿಮಿಷದಲ್ಲಿ ನಾನು ಎಷ್ಟು ಅವರ್ ಆಗ್ತದೋ, ಆ ಪಾಸ್ಗೆ ಎಷ್ಟು ಅವರ್ ಆಗತ್ತೋ, ಬರೀ ಇದೇ ಯೋಚನೆ ಇತ್ತು ತಲೆನಲ್ಲಿ. ಟಕ್ಕಂತ ಭಗವಂತ ಒಂದು ಒಳ್ಳೆ ದರ್ಶನ ಒಂದು 25 ನಿಮಿಷದಲ್ಲಿ. ಅದು ನಮ್ ದರ್ಶನ ಆಗಿದ ತಕ್ಷಣ ದೇವಸ್ಥಾನ ಕೂಡ ಲಾಕ್ ಆಯ್ತು. 7 ಗಂಟೆವರೆಗೂ, 6:45, 7 ಗಂಟೆವರೆಗೂ ಲಾಕ್ ಆಯ್ತು. ದೇವಸ್ಥಾನದಿಂದ ಸ್ವಲ್ಪ ನಮ್ ಕಾರ್ ಪಾರ್ಕಿಂಗ್ ಹತ್ರನೇ ಮಾನಾ ವಿಲೇಜ್ ಹೋಗುವಂಥದ್ದು. ಮಾನಾ ವಿಲೇಜ್ ಅಂತ ಹೇಳಿದ್ರೆ ಭಾರತದ ಕೊನೆ ಹಳ್ಳಿ ಅಂತ ಹೇಳಿ ಹೇಳಲಾಗತ್ತೆ. ಆ ಕೊನೆ ಹಳ್ಳಿನಲ್ಲಿ ಅದೇ ಬಾರ್ಡರ್ ಚೈನಾ. ಆಮೇಲೆ ಸೊ ಮಾನಾ ಇಸ್ ದ ಲಾಸ್ಟ್ ವಿಲೇಜ್ ಅಂತ ಮೋದಿ ಅವರು ಬಂದ ಮೇಲೆ ಮಾನಾ ಇಸ್ ದ ಫಸ್ಟ್ ವಿಲೇಜ್ ಅಂತ ಮಾಡಿದ್ದಾರೆ. ಇವಾಗ ಭಾರತದ ಮೊದಲ ಹಳ್ಳಿಗೆ ನಾವು ಹೋಗ್ತಾ ಇದೀವಿ. ಭಾರತದ ಕೊನೆ ಹಳ್ಳಿ ಅಲ್ಲ, ಭಾರತದ ಮೊದಲ ಹಳ್ಳಿಗೆ ನಮ್ಮ ಪ್ರಯಾಣ ಕೇವಲ 3 ಕಿಲೋಮೀಟರ್ ಅಷ್ಟೇ. ಬನ್ನಿ ಹೋಣ. ಹಂಗೆ ಇಲ್ಲಿ ಸ್ನೇಹಿತರೆ, ಬದ್ರಿನಾಥಲ್ಲಿ ಉತ್ತರಾದಿ ಮಠ ಕೂಡ ಇದೆ. ಉತ್ತರಾದಿ ಮಠ. ಇದು ಮಾನಾ ವಿಲೇಜ್ ರೋಡ್. ಬನ್ನಿ ಹೋಣ ಭಾರತದ ಮೊದಲ ಹಳ್ಳಿಗೆ. ಏನ್ ಫುಲ್ಲು ಸಿಕ್ಕಾಪಟ್ಟೆ ಜನ ಅವರು. ಇಲ್ಲೂ ಎಲ್ಲ ಸ್ಟೇ. ಚೀನಿ ಬಾರ್ಡ್ರು. ಕುರಿಗಳು ಮೇಯ್ತಾ ಇರೋದೇನೋ ಅಲ್ಲಿ ವೈಟ್ಗೆಲ್ಲ ಮೇಲೆ. ರೈಟ್ ಸೈಡ್ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್. ಸ್ನೇಹಿತರೆ, ನಾವಿರೋದು ಭಾರತದ ಕೊನೆ ಹಳ್ಳಿ ಅಲ್ಲ, ಮೊದಲನೇ ಹಳ್ಳಿ ಮಾನಾನಲ್ಲಿ. ಎಷ್ಟು ಗಾಡಿಗಳಿವೆ ಫಸ್ಟ್ ಇಂಡಿಯನ್ ವಿಲೇಜ್ ಅಲ್ಲಿ. ಏನ್ ಹೇಳ್ತಾ ಹೇಳು, ಲಾಸ್ಟ್ ಅಲ್ಲ ಅಂತ ಹೇಳಿಲ್ವಾ? फर्स्ट इंडियन विलेज, भारत का प्रथम गांव माना।
ಫುಲ್ ಪ್ಯಾಕ್ ಆಗೋದ್ರಿ 7 ಡಿಗ್ರಿಗೆನೆ. ನೋಡಿ ಇಲ್ಲಿ ಸ್ನೋ ಕಾಣಿಸುತ್ತೆ. ಇಂಡಿಯಾಸ್ ಫಸ್ಟ್ ವಿಲೇಜ್, ಫಸ್ಟ್ ಇಂಡಿಯನ್ ವಿಲೇಜ್ ಮಾನಾ, ಭಾರತ್ ಕಾ ಪ್ರಥಮ್ ಗಾಂವ್ ಮಾನಾ. ಇಲ್ಲಿಂದ ಎಲ್ಲ ಕುರಿಗಳನ್ನೆಲ್ಲ ಅಲ್ಲಿ ಹೊಡ್ಕೊಂಡು ಹೋಗಿದ್ದಾರೆ ನೋಡಿ, ಅಲ್ಲಿ ಬೆಟ್ಟ ಗುಡ್ಡದ ಮೇಲೆ. ಇಂಡಿಯಾಸ್ ಫಸ್ಟ್ ವಿಲೇಜ್ ಮಾನಾ. ನೋಡಿ, ಭಾರತದ ಮೊದಲನೇ ಹಳ್ಳಿಯ ಟೀ ಅಂಗಡಿ, ಆ ಕಡೆ ಹಳ್ಳಿ ಇದೆ. ಬನ್ನಿ ಅಷ್ಟು ದೂರ ಹೋಗೋಣ. ಡೆಲ್ಲಿ 543 ಕಿಲೋಮೀಟರ್ ಇದೆ, ಗಾಜಿಯಾಬಾದ್ 505, ರಿಷಿಕೇಶ್ 299. ಭಾರತದ ಮೊದಲ ಹಳ್ಳಿ ಮಾನಾ. ಈ ಬೊಂಡೆ ಎಷ್ಟು ದಪ್ಪ ಇಲ್ಲ, ಅಲ್ಲೆಲ್ಲ ಟೆಂಟ್ಗಳು ಹಾಕೊಂಡು ಅಲ್ಲೇ ಅವರವರೆಲ್ಲ ಅಷ್ಟೇ. ಭಾರತದ ಮೊದಲ ಹಳ್ಳಿ. ಬೆಟ್ಟ ನೋಡಿ ಹೆಂಗಿದೆ. ಏನ್ ವಿಂಟರ್ ಬಂದ್ರೆ ಇಲ್ಲಿರೋದು ಫ್ರೀಸಿಂಗ್ ಆಗ್ಬಿಡುತ್ತೆ. ಸ್ನೇಹಿತರೆ, ನಾವಿದ್ದೀವಿ ಭಾರತದ ಮೊದಲ ಹಳ್ಳಿ, ಫಸ್ಟ್ ಇಂಡಿಯನ್ ವಿಲೇಜ್ ಮಾನಾ ಅಂತ ಹೇಳಿ. ಇದನ್ನ ಮೊದಲು ಭಾರತದ ಕೊನೆ ಹಳ್ಳಿ ಅಂತ ಹೇಳೋರು, ಈಗ ಮೋದಿ ಅವರು ಡಿಕ್ಲೇರ್ ಮಾಡಿ ಬೋರ್ಡ್ ಹಾಕ್ಸಿದ್ದಾರೆ. ಇದು ಭಾರತದ ಮೊದಲ ಹಳ್ಳಿ, ಫಸ್ಟ್ ಇಂಡಿಯನ್ ವಿಲೇಜ್ ಮಾನಾ. ಇಲ್ಲಿಂದ ಬಾರ್ಡರ್ ಬಂದು, ಚೈನಾ ಬಾರ್ಡರ್ ಬಂದು ಒಂದು 30-35 ಕಿಲೋಮೀಟರ್, ಹಾರ್ಡ್ಲಿ ಅಂದ್ರೆ 40 ಕಿಲೋಮೀಟರ್. ಬಟ್ ಬಾರ್ಡ್ರು ಇಲ್ಲಿಂದಾನೇ ಶುರುವಾಗತ್ತೆ. ಕೊನೆ ಹಳ್ಳಿನ ನೋಡಕ್ ಬಂದಿದ್ದೀನಿ. ಇದು ಬದ್ರಿನಾಥಿಂದ ಕೇವಲ ಒಂದು 3-4 ಕಿಲೋಮೀಟರ್ ದೂರ ಇರುವಂಥದ್ದು. ಸ್ನೇಹಿತರೆ, ಬದ್ರಿನಾಥ್ ದರ್ಶನ ಆಯಿತು. ಇವತ್ತು ನಮ್ಮ 13ನೇ ದಿನ. ಭಾರತದ ಕೊನೆ ಹಳ್ಳಿ ಅಂತ ಇದ್ರು, ಈಗ ಭಾರತದ ಮೊದಲ ಹಳ್ಳಿ ಮಾನಾ ಕೂಡ ದರ್ಶನ ಆಯಿತು. ಮಾನಾ ವಿಲೇಜ್ ನೋಡಿ, ಆಲ್ಮೋಸ್ಟ್ ಒಂದು 30-35 ಕಿಲೋಮೀಟರ್ಲ್ಲೇ ಚೈನಾ ಬಾರ್ಡರ್ ಇರುವಂಥದ್ದು. ಇದನ್ನ ಮೋದಿ ಅವರು ಡಿಕ್ಲೇರ್ ಮಾಡಿದ್ರು. ಸೊ ಈಗ ಮಾನಾ ವಿಲೇಜ್ ನೋಡಿ ತುಂಬಾ ಒಳಗೋಲಿಲ್ಲ, ಲೇಟ್ ಆಗ್ಬಿಡುತ್ತೆ. ಆಮೇಲೆ ಈಗಲೇ 3-4 ಟೆಂಪರೇಚರು. ಇನ್ 1 ಅವರಲ್ಲಿ ಮೈನಸ್ಗೆ ಹೋಗಿ ಶುರುವಾಗತ್ತೆ ಇರ್ಬೋದು. ಆಮೇಲೆ ಯಾಕೆ ಅಂತ ಹೇಳಿ, ಇನ್ನ ನಮ್ಮ ಕೇದಾರ್ನಾಥ್ ದರ್ಶನನೂ ಇರೋದ್ರಿಂದ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಮಾನಾನ ಬೋರ್ಡ್ ಶೂಟ್ ಮಾಡಿಕೊಂಡು ದೂರದಿಂದ ಶೂಟ್ ಮಾಡಿ. ಸೊ ಈಗ ನೋಡೋಣ, ನಾವು ವಾಪಸ್ ಹೊರಟಿದೀವಿ. ಎಲ್ಲಿ ತನಕ ರೀಚ್ ಆಗ್ಬೋದು ಗೊತ್ತಿಲ್ಲ. ಡೆಲ್ಲಿ 543 ಕಿಲೋಮೀಟರ್ ಇದೆ ಮಾನಾ ಇಂದ. ಹಾಗೆ ರಿಷಿಕೇಶ್ ಬಂದು 299 ಕಿಲೋಮೀಟರ್ ಇದೆ ಮಾನಾ ಇಂದ. ಸೊ ಇದಾಗಿತ್ತು 13ನೇ ದಿನದ ಪ್ರಯಾಣ. ನೋಡೋಣ ಎಲ್ಲಿ ಸ್ಟೇ ಆಗ್ತೀವಿ, ಅಲ್ಲಿವರೆಗೂ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಬನ್ನಿ ಒಂದು ವರ್ಚುವಲ್ ಟೂರ್ಗೆ. ಏನ್ ಬದ್ರಿನಾಥಿಂದ ಮಾನಾ 3 ಕಿಲೋಮೀಟರ್ ಏನಿದೆ, ಯಾವ್ದು ಗ್ಯಾಪ್ ಏನಿಲ್ಲ. ಒಂದಷ್ಟು ಪ್ಲೈನ್ ಸರ್ಫೇಸ್ ಅಲ್ಲಿ, ಪ್ಲೈನ್ ರೋಡ್ಸ್ ಅಲ್ಲಿ ಬರ್ತೀವೇನೋ, ಒಂದಷ್ಟು ದೂರ ಖಾಲಿ ರೋಡ್ ಸಿಗತ್ತೇನೋ ಅಂತ. ಬದ್ರಿನಾಥ್ಗೆ ಅಟ್ಯಾಚ್ ಆಗೋಗಿದೆ ಮಾನಾ. ಡಿಸ್ಟೆನ್ಸ್ ಇದೆ 3 ಕಿಲೋಮೀಟರ್ ಅಷ್ಟೇ, ಬಟ್ ಬದ್ರಿನಾಥ್ಗೆ ಅಟ್ಯಾಚ್ ಆಗಿದೆ. ಆರಾಮಾಗೆ ಗಾಡಿಗಳು ಆರಾಮಾಗಿ ಬರ್ಬೋದು. ಒಳಗ್ ಬಿಡ್ಲಿಕ್ಕೂ ಬಿಡ್ತಾರೆ, ಚಿಕ್ಕ ಗಾಡಿಗಳು, ದೊಡ್ಡ ಗಾಡಿಗಳನ್ನ ಬಿಡಲ್ಲ. ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಹೋಗ್ಲಿಲ್ಲ ಅಷ್ಟೇ. ಹೆಂಗೈತ್ ನೋಡಿದ. ಅಯ್ಯೋ ಓದಾದ್ರೂ कहाँ से? बिजनौर। बिजनौर कहाँ के? हाँ, अच्छा, 4 धाम यात्रा पैदल। अमर, हाँ
ठीक 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 है. इंस्टाग्राम आईडी धार्मिक यात्रा. ನೋಡಿ ಇದು ಬದ್ರಿನಾಥ್ ಮುಂಚೆ ಸಿಗುವಂಥದ್ದು 10-12 ಕಿಲೋಮೀಟರ್ ಹಿಂದೆನೆ ಹನುಮಾನ್ ಚಾಟಿ ಅಂತ ಹೇಳಿ. ಹಿಂಗೆ ಮುಂದಕ್ಕೆ ಬದ್ರಿನಾಥ್ಗೆ ಹೋಗುವಂಥದ್ದು. ಇದು ಜೋಶಿಮಠ್ ರಿಷಿಕೇಶ್ ಕಡೆಯಿಂದ ಬರೋ. ಇಲ್ಲಿ ನಾವು ಕಾರ್ ಹಾಕೋಬೋದಿತ್ತಪ್ಪ. ಬಾಬಾ ಕಾ ಢಾಬಾ ಅವೆಲ್ಲ ಹೆಸರು ಬಂದಲ್ಲ ನಾನು. ನೋಡಿ ಇದು ಬದ್ರಿನಾಥ್ ಹತ್ರ ವಿನಾಯಕ್ ಚಾಟಿ ಅಂತ ಹೇಳಿ. ಚಳಿಗೆ ಇಲ್ಲೊಂದೊಳ್ಳೆ ಬಿಸಿ ಬಿಸಿ ಕಾಫಿ ರೆಡಿ ಆಗ್ತಾ ಇದೆ. ಕಾಫಿ ಜೊತೆಗೆ ಲೊಕೇಶನ್ ಯಾವ ತರ ಇದೆ ನೋಡಿ. ಕಾಫಿ ಮಾಡ್ಕೊಂಡು ಕಾಫಿ ಸವಿಯೋಕೆ ಪಕ್ಕದಲ್ಲಿ ಅಲಕ್ನಂದ ನದಿ, ಅಲ್ಲೊಂದು ಬ್ರಿಡ್ಜು, ಇಲ್ಲಿ ವಿನಾಯಕನ ದೇವಸ್ಥಾನ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಕಾಫಿ ನಮ್ದು. ಮಾಡಿದ್ಯಾ ಕಾಫಿ? ಚೆನ್ನಾಗಿದ್ಯಾ? ಬಟ್ ಲೊಕೇಶನ್ ಮೇಲೆ ಕಾಫಿ ಡಿಪೆಂಡ್ ಆಗತ್ತೆ. ಹರೀಶ್, ಕಾಫಿ ಯಾವ ತರ ಇದೆ? ಮಾಮ ನನ್ನ ಮೇಲೆ ಪ್ರೀತಿ ತುಂಬಾ ಇರೋದ್ರಿಂದ 2 ಬಿಸ್ಕೆಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬದ್ರಿನಾಥಿಂದ ಬರ್ತಾ ಬದ್ರಿನಾಥಿನ ಒಂದು 20 ಕಿಲೋಮೀಟರ್ ಬಂದಿದ್ದೀವಿ ಅಷ್ಟೇ. ಸಂಜೆಗೆ ಒಂದು ಒಳ್ಳೆ ಕಾಫಿ ಮಾಡಿಕೊಂಡು ಬಿಸಿ ಸುಡ್ತಾ ಇದೆ. ಲೊಕೇಶನ್ ನೋಡಿ, ಹಿಂದೆ ಅಲಕ್ನಂದ ಹರಿತಾ ಇದೆ, ಬ್ರಿಡ್ಜು, ಈ ಕಡೆ ಒಂದು ದೇವಸ್ಥಾನ. ಭಾಳ ಚೆನ್ನಾಗಿದೆ ಲೊಕೇಶನ್ನು. ಒಂದು ಒಳ್ಳೆ ಕಾಫಿ ಸವ್ಕೊಂಡು. ಯೂಶಲಾಗಿ ನಾನು ಕಾಫಿ ಕುಡಿಯಲ್ಲ, ಈ ಥರ ಹೊರಗಡೆ ಬಂದಾಗ ಅಪರೂಪ ಕಾಫಿ ಕುಡಿಯೋ ಅಂಥದ್ದು. ಅದು ನಮ್ಮ ತಂದೆ ನೆನಪಲ್ಲಿ ಒಂದು ಕಾಫಿ ಕುಡಿತೀನಿ ಯಾವಾಗ ರೇರ್ ಆಗಿ. ಇದು ನಮ್ಮ ಅಪ್ಪನಿಗೋಸ್ಕರ ಕಾಫಿ. ಇದು ಬೆಳಗ್ಗೆ ಕಾಫಿ ಟೀಗೂ ಇವಾಗಿನ ಕಾಫಿಗೂ ಹೆಂಗೆ? ತುಂಬ ವ್ಯತ್ಯಾಸ ಇದೆ ಮೇಡಮ್. ನೀರು ಹಾಲಲ್ವಾ? ಅದು ತುಂಬ ಹೇಳಕ್ಕಾಗದಷ್ಟು ವ್ಯತ್ಯಾಸಗಳಿದೆ. ನೋಡಿ ಇದು ಪಾಂಡುಕೇಶ್ವರ್ ನಾವೇನು ರಿಜಿಸ್ಟ್ರೇಷನ್ ಮಾಡಿದ್ವಿ ಆಗ್ಲೇ ಜನ ಇರಲಿಲ್ಲ. ಈಗ ನೋಡಿ ಜನ ಎಷ್ಟು ಜನ ಇದ್ದಾರೆ. ಆಫ್ಲೈನ್ ರಿಜಿಸ್ಟ್ರೇಷನ್ ಆಗದೆ ಇರೋರು. ಅಲ್ಲಿ ಎದುರುಗಡೆ ಏನಕ್ಕೆ ಲೇಟ್ ಆಗ್ತಾ ಇದೆ ಅಂದ್ರೆ ಗಾಡಿ ನಂಬರ್ ತಗೊಂಡಿರ್ತಾರಲ್ಲ, ರಿಟರ್ನ್ ಗಾಡಿ ವೆಹಿಕಲ್ದು ಎಂಟ್ರಿ ಹಾಕೊಂಡು ಕಳಿಸ್ತಾರೆ ನೋಡಿ. ಅಲ್ಲಿ ಆಫ್ಲೈನ್ ರಿಜಿಸ್ಟ್ರೇಷನ್ ಅವರು. ನೋಡಿ ಇದು ಮಾಯಾಪುರಿ ಅಂತ ಹೇಳಿ 45 ಕಿಲೋಮೀಟ್ರ್ ಜೋಶಿಮಠದಿಂದ, 80 ಕಿಲೋಮೀಟ್ರು ಬದ್ರಿನಾಥಿಂದ. ಇಲ್ಲೇ ಇದ್ದಿದ್ದು, ಹೋಗ್ತಾನೂ ಇಲ್ಲೇ ಇದ್ವಿ, ಬರ್ತಾನೂ ಇಲ್ಲೇ ಇದ್ವಿ. ಹೋಟೆಲ್ ಪಶುಪತಿ ಪ್ಯಾಲೇಸ್ ಅಂತೇನಿದೆ, ಇಲ್ಲೇ ಇದ್ವಿ. ಮೀಡಿಯಂ ರೇಂಜು. ಅಲ್ಲಿ ಏನೇನು ತಗೊಂಡಿದ್ದು? ಮೊಸರು, ಅದು ಬಿಟ್ಟರೆ ಮ್ಯಾಗಿ ಪೇಸ್ಟು. ಮಾಯಾಪುರಿನಲ್ಲಿ ಶಾಪಿಂಗು. ಅಡಿಗೆ ಶಾಪಿಂಗ್.